ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೋಸ್ಕರ ಇನ್ನೂ ಒಂದು ಒಳ್ಳೆಯ ಬಂಗಿಗೋಸ್ಕರ ಮಾಡುವಂಥ ಔಷಧಿಯನ್ನು ನಾನು ಇವತ್ತು ನಿಮಗೋಸ್ಕರ ತಂದಿದ್ದೀನಿ. ಇದನ್ನು ಮನೆಯಲ್ಲೇ ನೀವು ಮಾಡ್ಕೋಬೋದು. ಭಾಳ ಈಸಿಯಾಗಿರುವಂಥ ಒಂದು ರೆಮಿಡಿ ಅಂತ ಇದನ್ನ ಹೇಳ್ಬೋದು. ನೀವು ನನಗೆ ಭಾಳಷ್ಟು ಕಮೆಂಟ್ಸು ಅದೇ ಬಂಗಿಗೋಸ್ಕರ ಮನೆ ಮಧ್ಯೆ ಏನಿದ್ರೆ ಹೇಳ್ರಿ, ಈ ರೀತಿ ಎಲ್ಲ ಒಂದೊಂದು ಕಮೆಂಟ್ಸ್ ನನಗೆ ಬಂದಿದ್ದಕ್ಕೋಸ್ಕರ ಇವತ್ತು ನಾನು ಒಂದು ಒಳ್ಳೆಯ ನಾನು ಆವಾಗಲೇ ಹೇಳಿದೆ. ನಾನು ಕ್ರೀಮ್ಗಳನ್ನ ನಾನು ಪರಿಚಯ ಮಾಡಿಕೊಡುವಾಗಲೇ ನಾನು ಹೇಳಿದೆ, ನಾನು ಇದನ್ನಷ್ಟೇ ಅಲ್ಲ, ನಾನು ಮನೇಲಿ ಫೇಸ್ ಪ್ಯಾಕನ್ನು ನಾನು ಇದ್ರಾಗ ಯೂಸ್ ಮಾಡ್ತೀನಿ ಅಂತ ಹೇಳಂದು ಇವತ್ತು ಆ ಫೇಸ್ ಪ್ಯಾಕನ್ನು ನಿಮ್ಮಿದ್ರೆ ನಾನು ತೊಗೊಂಡು ಬಂದಿದ್ದೀನಿ. ಭಾಳನೇ ಒಳ್ಳೆಯ ಫೇಸ್ ಪ್ಯಾಕ್ ಅಂತ ಹೇಳ್ಬೋದು. ಹೋಮ್ ರೆಮಿಡಿನ ಹೇಳ್ತೀನಲ್ಲ, ಅದನ್ನು ನೀವು ಸೆನ್ಸಿಟಿವ್ ಸ್ಕಿನ್ ಇರೋರು ಒಂದು ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡಿ ಅದನ್ನು ನೀವು ಯೂಸ್ ಮಾಡಿರಿ ಅಂತ ಹೇಳ್ತೀನಿ. ಯಾವ ರೀತಿ ನಾವು ಮಕ್ಕಳಿಗೆ ಸಹಿತನೂ ಇದನ್ನ ಯೂಸ್ ಮಾಡ್ಬೋದು. ನಾನು ಹೇಳಿರುವಂಥ ಈ ಹೋಮ್ ರೆಮಿಡಿ ಏನೈತಿ ಅದು ಯಾವ ಸೈಡ್ ಎಫೆಕ್ಟ್ ಆಗದೇ ಇರುವಂಥ ಒಂದು ಹೋಮ್ ರೆಮಿಡಿನ ನಾನು ಇವತ್ತು ನಿಮ್ಗೆ ತೋರಿಸಿದ್ದೀನಿ. ಸಣ್ಣ ಮಕ್ಕಳು ಅಂತ ಅಂದರೆ 10 ವರ್ಷದ ಮೇಲ್ಪಟ್ಟಂಥ ಮಕ್ಕಳಿಗೂ ನೀವು ಇದನ್ನ ಯೂಸ್ ಮಾಡಬಹುದು. ಅದನ್ನು ಒಂದು ಆಯುರ್ವೇದಿಕ್ ಆಗಿರುವಂಥ ಒಂದು ಪೌಡ್ರ್ ಐತೆ. ಆಮೇಲೆ 1 ದಿನಕ್ಕೆ ಹಚ್ಚಿ ಕಡಿಮೆ ಆಗುತ್ತಾ, 2 ದಿನಕ್ಕೆ ಹಚ್ಚಿ ಕಡಿಮೆ ಆಗುತ್ತಾ? ಇಲ್ಲ, ಇದನ್ನು ನೀವು ಕನಿಷ್ಠ ಪಕ್ಷ ಒಂದು 15 ದಿವಸನಾದರೂ ನೀವು ಇದನ್ನ ಯೂಸ್ ಮಾಡ್ಕೊತ ಬಂದ್ರಿ. ಯಾರೇ ಒಂದು ಔಷಧಿ ಹೇಳೋದಾದ್ರೂ ಒಂದು 3 ತಿಂಗಳ, ನಾವೀಗ ಅದನ್ನು ಪ್ರಾಡಕ್ಟ್ ಹೆಸರು ಹೇಳೋದು ಬೇಡ, ಯಾವುದೋ ಒಂದು ನಾವು ಕೂದಲಿಗೆ ಹಚ್ಚೋವಂಥ ಒಂದು ಎಣ್ಣೆ ತೊಗೊಂಡ್ರು ನಾವು ಒಂದು 3 ತಿಂಗಳಾದರೂ ನೀವು ಇದನ್ನ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಹಂಗೆ ನಾನು ಇಲ್ಲಿ ಹೇಳ್ತೀನಿ, 15 ದಿನದಿಂದ 1 ತಿಂಗಳಾದರೂ ನೀವು ಇದನ್ನ ಯೂಸ್ ಮಾಡ್ಕೊತ ಬರ್ರಿ. ಭಾಳ ನಿಮಗೆ ಯೂಸ್ ಆಗಿರುವಂಥ ಒಂದು ಹೋಮ್ ರೆಮಿಡಿ ಇದಾಗಿರುತ್ತೆ. ಮತ್ತು ಇದನ್ನು ಮುಖದ ಮೇಲೆ ಎಂಥದೇ ಕಪ್ಪು ಕಲೆ ಇರಲಿ, ಆಮೇಲೆ ಇಲ್ಲಿ ಕಣ್ಣ ಕೆಳಗೆ ಡಾರ್ಕ್ ಸರ್ಕಲ್ ಅಂತ ಬರುತ್ತೆ, ಆಮೇಲೆ ಕಪ್ಪು ಕಲೆ, ಬಂಗು, ಮುಖದ ಮೇಲೆ ಯಾವುದೇ ರೀತಿ ಗುಳ್ಳಿಗಳಾಗಿ ಕಲೆ ಉಳಿದಿರ್ತಾವೆ, ಅಂಥ ಎಲ್ಲ ಕಲೆಗಳಿಗೂ ಇದು ಒಂದು ರಾಮಬಾಣ ಅಂತ ಹೇಳ್ಬೋದು. ಇದು ನಮ್ಮ ಬರೀ ಸ್ಕಿನ್ನಿಗೆ ಅಂತ ಅಲ್ಲ, ನಮ್ಮ ಆರೋಗ್ಯಕ್ಕೂ ಇದು ಭಾಳನೇ ಒಳ್ಳೆಯದು. ಇದನ್ನು ನಾವು ಒಂದು ಜ್ಯೂಸ್ ರೀತಿಯಲ್ಲಿ ಇದನ್ನು ನಾವು ಆಹಾರವಾಗಿಯೂ ನಾವು ಇದನ್ನ ತೊಗೋಬೋದು. ಆದರೆ ನಾನಿಲ್ಲಿ ಆಹಾರ ಪದ್ಧತಿಯನ್ನು ಇಲ್ಲಿ ಏನು ಹೇಳ್ತಿಲ್ಲ, ನಾವು ಸ್ಕಿನ್ನಿಗೋಸ್ಕರ ನಾವು ಏನು ಮಾಡಬಹುದು ಅನ್ನೋದನ್ನು ನಾನಿಲ್ಲಿ ಹೇಳ್ತಿದ್ದೀನಿ. ಏನಪ್ಪ ಇಷ್ಟೊಂದು ಹೇಳಕ್ಕಂತಾರ, ಏನು ಅಂತ ತೋರಿಸ್ವಲ್ರು ಅಂತ ಹೇಳಿ ಅನ್ನಕ್ಕೆ ಹೋಗ್ಬೇಡ್ರಿ. ಇಲ್ಲಿ ನಾನು ಇದನ್ನ ಇಲ್ಲಿ ತೋರಿಸಿದ್ದೀನಿ ನೋಡ್ರಿ, ಮುಲೇಟಿ ಪೌಡ್ರ್ ಅಂತ ಹೇಳಂದು ಇದನ್ನು ನಾನು ಆಗಲೇ ತರಿಸಿದ್ದೀನಿ ನೋಡ್ರಿ. ಅರ್ಧ ಪ್ಯಾಕೆಟ್ ಆಗಲೇ ಖಾಲಿ ಆಗೈತಿ. ಅರ್ಧ ಪ್ಯಾಕೆಟು ಖಾಲಿ ಮಾಡಿದ್ದೀನಿ ನಾನು. ಫುಲ್ಲಾಗಿರುತ್ತೆ ಇದು. ನಾವು ಆನ್ಲೈನ್ ಒಳಗೆ ನಾವು ಇದನ್ನ ತರಿಸ್ಕೋಬೋದು. ಇದಕ್ಕೆ ಇಂಗ್ಲೀಷ್ನೊಳಗೆ ಲಿಕೋರೈಸ್ ಪೌಡ್ರ್ ಅಂತ ಅಂತಾರೆ. ಇದಕ್ಕೆ ಕನ್ನಡದೊಳಗೆ ಜ್ಯೇಷ್ಠ ಮಧು ಅಂತ ಹೇಳಂದು ಕರೀತಾರೆ. ಇದನ್ನು ನಾವು ಆಯುರ್ವೇದಿಕ್ ಪೌಡ್ರ್ ಅಂತಾನೆ ಇದನ್ನ ಹೇಳ್ಬೋದು. ಇದು ಉದ್ದುದ್ದಕ್ಕೆ ಒಂದು ಕಡ್ಡಿ ರೀತಿಯಲ್ಲಿ ಕಾಣಿಸುತ್ತೆ ನಮಗೆ. ಈಗ ಹೆಂಗೆ ನಾವು ಮರವನ್ನು ಕಡ್ದಾಗ ಅದು ಹೆಂಗೆ ದೊಡ್ಡ ಬಡ್ಡಿ ಇರ್ತಾವಲ್ಲ, ಆ ರೀತಿ ಒಂದೊಂದು ಇಷ್ಟಿಷ್ಟು ದಪ್ಪ ಬಡ್ಡಿ ರೀತಿ ನಮಗಿದು ಕಾಣಿಸ್ತೈತಿ. ನಾವು ಅದನ್ನ ಫೋಟೋದೊಳಗೂ ನಾವು ಇದನ್ನ ನೋಡ್ಬೋದು. ಇದ್ರದ್ದು ನಾನು ಇವತ್ತು ಒಂದು ರೆಮಿಡಿನ ನಾನು ತೋರಿಸ್ಕೊಡ್ತಿದ್ದೀನಿ. ಇದಕ್ಕೆ ಮೊದಲನೇದಾಗಿ ಬೇಕಾಗಿರೋದು ಅಂದ್ರೆ ಕಡಲೆ ಹಿಟ್ಟನ್ನು ನಾವು ಯಾವುದಕ್ಕೆಲ್ಲ ಯೂಸ್ ಮಾಡ್ತೀವಿ, ಬರೀ ಬಜ್ಜಿ ಬೋಂಡ ಮಾಡ್ಕೊಂಡು ತಿನ್ನೋದಕ್ಕೆ ನಾವು ಯೂಸ್ ಮಾಡೋಂಗಿಲ್ಲ. ಇದನ್ನು ನಾವು ಯಾವುದೇ ರೀತಿ ಮನೆಯಾಗ ಫೇಸ್ ಪ್ಯಾಕ್ ಮಾಡ್ಕೊತೀವಿ ಅಂದಾಗೂ ನಾವು ಕಡಲೆ ಹಿಟ್ಟನ್ನು ನಾವು ಯೂಸ್ ಮಾಡ್ಕೊತೀವಿ. ಅಷ್ಟು ಕಡಲೆ ಹಿಟ್ಟು ನಮಗೆ ಸ್ಕಿನ್ನಿಗೆ ಭಾಳ ಒಂದು ಒಳ್ಳೆಯ ರೆಮಿಡಿ ಅಂತಲೂ ನಾವು ಹೇಳ್ಬೋದು. ನಾವೀಗ ಹೊರಗೆ ಹೋಗಿ ಮನೆಗೆ ಬಂದ ತಕ್ಷಣ ನಾವು ಯಾವುದೇ ರೀತಿ ಸೋಪ್ ಆಗಲಿ, ಫೇಸ್ ವಾಶ್ ಆಗಲಿ ನಾವು ಹಚ್ಚಿದ್ದೇನೆ ಈ ಕಡಲೆ ಹಿಟ್ಟಿಗೆ ಒಂದು ಸ್ವಲ್ಪ ನೀರು ಹಾಕಿ ನಾವು ಮುಖಕ್ಕೆ ಒಂದು ಸ್ವಲ್ಪ ಈ ರೀತಿ ಸ್ಕ್ರಬ್ ಮಾಡ್ಕೊಂಡು ಮುಖಕ್ಕೆ ಹಚ್ಚಿ ನಾವು ಕ್ಲೀನ್ ಮಾಡ್ಕೊಂಡಾಗ ನಮಗೇನು ಇಲ್ಲೆಲ್ಲ ವೈಟ್ ಹೆಡ್ಸು, ಬ್ಲ್ಯಾಕ್ ಹೆಡ್ಸು ಅಂತ ಇರ್ತಾವೆ, ಅದು ಸಹಿತ ನಮಗಿದು ಕ್ಲೀನ್ ಆಗುತ್ತೆ. ಮತ್ತು ಫೇಸ್ ಪ್ಯಾಕ್ನಾಗೆಲ್ಲ ನಾವು ಯೂಸ್ ಮಾಡ್ತೀವಿ. ಯಾವುದೇ ರೀತಿ ಆಯಿಲಿ ಸ್ಕಿನ್ ಇರಲಿ, ಆಮೇಲೆ ಸೆನ್ಸಿಟಿವ್ ಸ್ಕಿನ್ ಇರಲಿ, ಡ್ರೈ ಸ್ಕಿನ್ನು, ನಾರ್ಮಲ್ ಸ್ಕಿನ್ನು, ಯಾವುದೇ ಇರಲಿ ಕಾಂಬಿನೇಷನ್ ಯಾವ ಸ್ಕಿನ್ನಿಗಾದರೂ ನೀವು ಆ ಕಡಲೆ ಹಿಟ್ಟನ್ನು ಹಚ್ಚಿ ನಾವು ಮುಖ ತೊಳಿಬೋದು. ಭಾಳ ಒಂದು ಒಳ್ಳೆ ರೆಮಿಡಿ ನಮಗೆ ಕಡಲೆ ಹಿಟ್ಟು. ಯಾವುದೇ ಫೇಸ್ ವಾಶಿಗೂ ಮತ್ತು ಸೋಪಿಗೆ ಇದು ಇದ್ರ ಮುಂದೆ ಸಮನಾಗಿ ಇಲ್ಲ ಅಂತ ಹೇಳಂದ್ರೆ ನಾನಿಲ್ಲಿ ಹೇಳ್ತೀನಿ. ಇದ್ರ ಜೊತೆಗೆ ನಮಗೆ ಕಡಲೆ ಹಿಟ್ಟು ಮೇನ್ ಬೇಕಾಗಿರುವಂಥದ್ದು. ಇದ್ರ ಜೊತೆಗೆ ನಾವು ಈ ಮುಲೆಟಿ ಪೌಡ್ರು, ಇದೇನು ಲಿಕೋರೈಸ್ ಪೌಡ್ರ್ ಅಂತ ನಾನು ಹೇಳಿದೆ. ಈ ಪೌಡ್ರ್ ನಮಗೆ ಬೇಕಾಗುತ್ತೆ. ಇದ್ರ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ನಾಗ ಹಾಕಿರ್ತೀನಿ. ಇದಾಗಲೇ 100 ಗ್ರಾಮಿಗೆ ಎಷ್ಟು ಕೊಟ್ಟು 299. ಈಗೇನೋ ಆಫರ್ ನಡೀತಾ ಇತ್ತು ಅನ್ನಿಸ್ತೈತಿ ಮೀಶೋ ಒಳಗೆ, ಅಲ್ಲಿ ತರಿಸ್ಕೋಬೋದು. ಇದು ಇನ್ನೂ ಐತಿ ನನ್ನ ಹತ್ರ, ಇದು ಖಾಲಿ ಆದಮೇಲೆ ನಾನು ತರಿಸ್ಕೊತೀನಿ. ಇದ್ರದ್ದು ಯೂಸನ್ನು ನಾನು ನಿಮಗೆ ಹೇಳಬೇಕು ಅಂತ ಹೇಳಂತ ಇವತ್ತು ನಾನು ನಿಮಗೆ ಬಂದೀನಿ. ಇದ್ರದ್ದು ಭಾಳ ಉಪಯೋಗ ಐತೆ ಫ್ರೆಂಡ್ಸ್. ನಮ್ಮ ನೆಕ್ಸ್ಟ್ ವಿಡಿಯೋ ಒಳಗೆ ಇನ್ನೂ ಒಂದೆರಡು ಇಂಗ್ರೀಡಿಯೆಂಟ್ಸ್ ತೊಗೊಂಡು ಇನ್ನೂ ಒಳ್ಳೆ ಒಂದು ಫೇಸ್ ಪ್ಯಾಕನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಒಳಗೆ ತೋರಿಸ್ಕೊತ ಹೋಗ್ತೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂತ ಅಂದರೆ ಒಂದು ಸ್ವಲ್ಪ ಸ್ಕಿಪ್ ಮಾಡಿದಾಗ ಏನಾಗುತ್ತೆ, ನಮಗೆ ನಾವು ಏನಾದರೂ ಹೇಳಿರೋದು ಅಲ್ಲಿ ಸ್ಕಿಪ್ ಆಗಿಬಿಟ್ಟಿರ್ತೈತಿ, ಅದು ನಿಮಗೆ
ಗೊಂದಲ ಆಗುತ್ತೆ. ಇದು ಮತ್ತೆ ಏನಪ್ಪ ಏನು ಹಾಕಿದ್ರು ಇದ್ರೊಳಗೆ, ಏನು ಮಾಡಿದ್ರು ಇದ್ರೊಳಗೆ ಅಂತ ಹೇಳೋದು ಬರ್ತದೆ. ಅದಕ್ಕೋಸ್ಕರ ಎಲ್ಲ ಸ್ಕಿಪ್ ಮಾಡಿದ್ದೀನಿ ವಿಡಿಯೋ ನೋಡಿರಿ. ನೆಕ್ಸ್ಟ್ ವಿಡಿಯೋ ಒಳ್ಳೊಳ್ಳೆ ವಿಡಿಯೋಗಳನ್ನ ನಾನು ಇನ್ನೂ ಸ್ಕಿನ್ಗೋಸ್ಕರನೇ ಒಳ್ಳೊಳ್ಳೆ ಒಂದೊಂದು ವಿಡಿಯೋಗಳನ್ನ ನಾನು ತರ್ತಾ ಹೋಗ್ತೀನಿ. ಇದಕ್ಕೆ ನಾನು ಈಗ ಕಡಲೆ ಹಿಟ್ಟು 1 ಸ್ಪೂನಷ್ಟು ನಾವು ಕಡಲೆ ಹಿಟ್ಟು ತೊಗೋಬೇಕು. ಹಾಗೆ 1 ಸ್ಪೂನಷ್ಟು ಮುಲೇಟಿ ಪೌಡ್ರು, ಲಿಕೋರ್ 3. ಇದಕ್ಕೆ ಆಯುರ್ವೇದಿಕ್ ಕನ್ನಡದೊಳಗೆ ನಾವು ಜ್ಯೇಷ್ಠ ಮಧು ಅಂತೀವಿ, ಮತ್ತು ಹಿಂದಿ ಒಳಗೆ ಮುಲೇಟಿ ಪೌಡ್ರು, ಇಂಗ್ಲೀಷ್ ಒಳಗೆ ಲಿಕೋರೈಸ್ ಪೌಡ್ರು ಅಂತ ಹೇಳಿ ಇದಕ್ಕೆ ಹೇಳ್ತೀವಿ ನಾವು. ಇದನ್ನು ನಾವು 1 ಸ್ಪೂನಷ್ಟು ಲಿಕೋರೈಸ್ ಪೌಡ್ರು, 1 ಸ್ಪೂನಷ್ಟು ಕಡಲೆ ಹಿಟ್ಟು. ಇದಕ್ಕೆ ನಾವು ಇವೇ ಎರಡೇ ನಮಗೆ ಮೇನ್ ಆಗಿ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು. ಇದರೊಳಗೆ ನೀವು ರೋಸ್ ವಾಟರ್ ಆದ್ರೂ ಹಾಕಿ ಮಿಕ್ಸ್ ಮಾಡ್ಬೋದು, ಮೊಸರಾದರೂ ಹಾಕಿ ಮಿಕ್ಸ್ ಮಾಡ್ಬೋದು, ಹಸಿ ಹಾಲನ್ನಾದರೂ ಹಾಕಿ ಮಿಕ್ಸ್ ಮಾಡ್ಬೋದು. ಇಲ್ಲ ಏನು ಇಲ್ಲಪ್ಪ, ಮೊಸರಾಯ್ತು, ಹಾಲಾಯ್ತು, ಮತ್ತು ರೋಸ್ ವಾಟರ್ ಆಯ್ತು, ಮತ್ತು ನಿಮಗೆ ಏನಿಲ್ಲಪ್ಪ ನಾವು ನೀರು ಹಾಕಿ ನಾವು ಯೂಸ್ ಮಾಡ್ಕೊತೀವಿ ಅಂತ ಅಂದರೆ ನೀರು ಹಾಕಿನೂ ಸಹಿತ ನೀವು ಇದನ್ನ ಯೂಸ್ ಮಾಡ್ಕೋಬೋದು. ಭಾಳ ಅಂದರೆ ಒಂದು ನಮಗೆ ಒಳ್ಳೆಯ ರಿಸಲ್ಟ್ ನಮಗೆ ಬರಬೇಕು ಅಂತಂದರೆ ನಾವು ಹಸಿ ಹಾಲು ಅಥವಾ ಈ ಒಬ್ಬರಿಗೆ ಮೊಸರು ಆಗಿ ಬರೋಂಗಿಲ್ಲ, ಅವರು ರೋಸ್ ವಾಟ್ರು, ಹಾಲು ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು. ಚೆನ್ನಾಗಿ ಇದನ್ನ ಒಂದು ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ನಾವು ಎರಡನ್ನೂ ಸಮನಾಗಿ ತೊಗೋಬೇಕು. 1 ಸ್ಪೂನು, ಇದೊಂದು ಸ್ಪೂನು ಕಡಲೆ ಹಿಟ್ಟು ಮತ್ತು ಮೊಲೇಟಿ ಪೌಡ್ರ್ 1 ಸ್ಪೂನಷ್ಟು ತೊಗೋಬೇಕು. ಅದಕ್ಕೆ ಎಷ್ಟು ಹಿಡಿತೈತೋ ಅಷ್ಟು ನಾವು ಪೇಸ್ಟನ್ನು ಮಾಡ್ಕೋಬೇಕಾಗತ್ತೆ. ನಾವೆಲ್ಲ ಮುಖಕ್ಕೀಗ ನಾವು ಫೇಸ್ ಪ್ಯಾಕನ್ನು ನಾವು ಮಾಡ್ಕೊತೀವಲ್ಲ, ಆ ರೀತಿ ಪ್ಯಾಕ್ ರೀತಿ ನಾವು ಅದನ್ನ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಕಲಿಸ್ಕೊಂಡು ಚೆನ್ನಾಗಿ ಮುಖಕ್ಕೆ ಹಚ್ಕೋಬೇಕು. ಮುಖನ ಮೊದಲಿಗೆ ಫಸ್ಟಿಗೆ ನೀಟಾಗಿ ತೊಳ್ಕೊಬೇಕು. ನೀವು ಫೇಸ್ ವಾಶ್ ಆದರೂ ಹಾಕಿ ಕ್ಲೀನ್ ಮಾಡ್ಕೊರಿ. ಈಗ ಇದು ಹಸಿ ಹಾಲು ಇರುತ್ತಲ್ಲ, ಅದನ್ನು ತೊಗೊಂಡು ಮುಖಕ್ಕೆ ಹಚ್ಚಿ ಚೆನ್ನಾಗಿ ಅದನ್ನ ಒರೆಸ್ಕೊಂಡು ಮುಖ ತೊಳ್ಕೊಂಡು ನೀಟಾಗಿ ಮುಖವನ್ನು ಮೊದಲಿಗೆ ತೊಳಿಬೇಕು. ಫಸ್ಟಿಗೆ ಮುಖ ತೊಳೆದು ನಂತರ ಈ ಫೇಸ್ ಪ್ಯಾಕನ್ನು ನೀವು ಯೂಸ್ ಮಾಡ್ಬೇಕಾಗತ್ತೆ. ಫಸ್ಟಿಗೆ ಮುಖ ತೊಳೆದು ನಂತರ ಈ ಫೇಸ್ ಪ್ಯಾಕನ್ನು ಹಚ್ಚಿ ಒಂದು 15ರಿಂದ 20 ನಿಮಿಷ ತೊಳೆಯೋಕೆ ಹೋಗ್ಬೇಡ್ರಿ. ಪೂರ್ತಿಯಾಗಿ ಒಣಗಲಿ. ಇನ್ನೂ ಸ್ವಲ್ಪ ಅದು ಹಸಿ ಐತಿ ಅಂದಾಗಲೇ ನಾವು ಏನು ಮಾಡಬೇಕು, ಪೂರ್ತಿಯಾಗಿ ಒಣಗಕ್ಕೆ ಬಿಡಬಾರ್ದು. ಚೂರು ನಮಗೆ ಅದನ್ನ ಒಂದು ಸ್ವಲ್ಪ ಹಸಿ ಐತಿ ಅಂದಾಗ ಏನು ಮಾಡಬೇಕು, ನಾವು ಚೆನ್ನಾಗಿ ಅದನ್ನ ಈ ರೀತಿ ನಾನು ವಿಡಿಯೋ ತೋರಿಸ್ತಿದ್ದೀನಿ, ಈ ರೀತಿ ನಾವು ಚೆನ್ನಾಗಿ ಅದನ್ನ ಮುಖನ ಸ್ಕ್ರಬ್ ಮಾಡ್ಕೊತ ಹೋದಾಗ ಏನಾಗುತ್ತೆ, ನಮ್ಮ ಮುಖದೊಳಗಿರುವಂಥ ಎಲ್ಲ ಡೆಡ್ ಸ್ಕಿನ್ನು ಹೋಗುತ್ತೆ. ಮತ್ತು ಇಲ್ಲೆಲ್ಲ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು ಏನಿರ್ತಾವೆ ಅವು ಎಲ್ಲ ಕ್ಲೀನ್ ಆಗ್ತಾವೆ. ನಮ್ಮ ಮುಖನೂ ನಮ್ಗೆ ಗ್ಲೋ ಆಗುತ್ತೆ. ಮತ್ತು ಇದು ಮೇನ್ ಆಗಿ ಬೇಕಾಗಿರುವಂಥದ್ದು ನಮ್ಮ ಮುಖದಲ್ಲಿರುವಂಥ ಕಪ್ಪು ಕಲೆಗಳನ್ನು, ಡಾರ್ಕ್ ಸರ್ಕಲು, ಕಪ್ಪು ಕಲೆ, ಎಂಥದನ್ನು ಗುಳ್ಳಿ ಪಿಂಪಲ್ಸ್ ಆಗಿರುವಂಥ ಕಲೆಗಳು, ಎಂಥ ಕಲೆ ಇದ್ದರೂ ಇದನ್ನು ಆರಾಮಾಗಿ ಈ ಮುಲೇಟಿ ಪೌಡ್ರು ತೆಗೆದು ಹಾಕತೈತಿ. ಅದಕ್ಕೋಸ್ಕರ ಈ ಒಂದು ಹೋಮ್ ರೆಮಿಡಿನ ನೀವು ಯೂಸ್ ಮಾಡಿ ನೋಡ್ರಿ ಅಂತ ಹೇಳಂದು ನಾನು ಹೇಳ್ತೀನಿ. ಇದನ್ನು ನಾನು ಯೂಸ್ ಮಾಡಿರೋವಂಥದ್ದೇ ನಿಮಗೆ ನಾನು ಹೇಳ್ತಾ ಹೋಗ್ತೀನಿ. ನೀವು ಇದನ್ನ ಏನೋ 10 ನಿಮಿಷ, 15 ನಿಮಿಷ, 20 ನಿಮಿಷ ಇಟ್ಕೊಂಡು ಅದನ್ನ ಕ್ಲೀನ್ ಮಾಡಿ ತೆಗೆದಾದ ಮೇಲೆ ಮುಖ ಡ್ರೈ ಆಗುತ್ತೆ. ಯಾಕಂದ್ರೆ ಈ ಮುಲೇಟಿ ಪೌಡ್ರ್ ಹಚ್ಕೊಂಡಾದ್ಮೇಲೆ, ನಾವು ಕಡಲೆ ಹಿಟ್ಟು ಮುಲೇಟಿ ಪೌಡ್ರ್ ನಾವು ಹಚ್ಕೊಂಡಾದ್ಮೇಲೆ ಮುಖ ಡ್ರೈ ಆಗುತ್ತೆ. ಅದಕ್ಕೋಸ್ಕರ ನಾನು ಮಾಯ್ಶ್ಚರೈಸರ್ನ ನೀವು ಇಲ್ಲಿ ಹಚ್ಚಲೇಬೇಕಾಗುತ್ತೆ. ನೀವು ಯಾವುದು ಯೂಸ್ ಮಾಡ್ತೀರೋ ಆ ಮಾಯ್ಶ್ಚರೈಸರ್ನ ಇಲ್ಲಿ ಹಚ್ಕೋಬೋದು. ಇದು ಬಂಗಿಗೆ ಒಂದ ಅಂತ ಅಲ್ಲ, ಎಲ್ಲದಕ್ಕೂ ಬಂಗಿಗೆ ಅಂತ ಮೇಯ್ನಾಗಿ ನಾನು ನೆಕ್ಸ್ಟ್ ವಿಡಿಯೋ ಇರುತ್ತೆ, ಇದನ್ನು ನೀವು ಹಚ್ಕೋಬೋದು. ಬಂಗಿಗೋಸ್ಕರ ಅಂತಾನು ಇದನ್ನು ಹಚ್ಕೋಬೋದು ನೀವು. ಇನ್ನೂ ಒಂದು ನಾನು ನೆಕ್ಸ್ಟ್ ವಿಡಿಯೋದೊಳಗೆ ತೊಗೊಂಬರ್ತೀನಿ. ಅದು ಭಾಳ ಎಫೆಕ್ಟಿವ್ ಆಗಿರುವಂಥ ಒಂದು ರೆಮಿಡಿ ಆಗಿರ್ತೈತಿ. ಅದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಈಗ ಇಲ್ಲಿ ಮುಖದ ಮೇಲೆ ಎಂಥ ಕಪ್ಪು ಕಲೆಗಳಿದ್ದರೂ ನೀವು ಇದನ್ನು ಈ ಒಂದು ಹೋಮ್ ರೆಮಿಡಿನ ಮಾಡೋದ್ರಿಂದ ಕಪ್ಪು ಕಲೆಗಳನ್ನು ನೀವು ನಿವಾರಣೆ ಮಾಡ್ಕೋಬೋದು ಅಂತ ಹೇಳಂದು ಹೇಳ್ತೀನಿ ನಾನು. ಆದರೆ ಬೇಗನೆ 1 ದಿನಕ್ಕೆ 2 ದಿನಕ್ಕೆ ಮ್ಯಾಜಿಕ್ ಆಗುವಂಥದ್ದು ಅಲ್ಲ ಇದು. ನೀವು 15 ದಿನ 1 ತಿಂಗಳು ಇದನ್ನ ಯೂಸ್ ಮಾಡಲೇಬೇಕಾಗತ್ತೆ. ಮಾಡ್ತಾ ನೀವು ಇದನ್ನು ಎಷ್ಟು ದಿನ ಹಚ್ಚಬೇಕಪ್ಪ ಅಂತ ಅಂದರೆ, ಪ್ರತಿದಿನ ಮೊದಲಿಗೆ ಹೇಳ್ತೀನಿ ನಾನು, ಪ್ರತಿದಿನವೂ ನೀವು 1 ವಾರ ಮಟ ಪ್ರತಿದಿನ ಹಚ್ಕೊತ ಹೋಗ್ರಿ. ಈ ರೀತಿ ಪ್ಯಾಕ್ ಮಾಡಿಕೊಂಡು ಪ್ರತಿದಿನ ಇದನ್ನೇನು ಮಾಡಬೇಕಂದ್ರೆ, ನಾವು 1 ಸ್ಪೂನು ನಿಮಗೆ ಎಷ್ಟು ಬೇಕೋ ಅಷ್ಟು, ಅರ್ಧ ಭಾಗ ಮೊಲೇಟಿ ಪೌಡ್ರು, ಅರ್ಧ ಭಾಗ ಕಡಲೆ ಹಿಟ್ಟು, ಎರಡನ್ನೂ ನಾವು ಮಿಕ್ಸ್ ಮಾಡಿ ಒಂದು ಏರ್ ಕಂಟೈನರ್ ಡಬ್ಬದಾಗ ಹಾಕಿ ಬಾಟ್ಲಿ ಒಳಗೆ ಹಾಕಿ ನಾವು ಇಟ್ಕೊಂಡ್ವಿ ಅಂದ್ರೆ, ನೀವು ಆರಾಮಾಗಿ ಬೇಕಂದಾಗ ಒಂದು ಬಟ್ಲಕ್ಕೆ ಹಾಕ್ಕೊಂಡು ಅದಕ್ಕೆ ನೀವು ಹಾಲು ಬೇಕಿದ್ರೆ ಹಾಲು, ರೋಸ್ ವಾಟರ್ ಏನೈತೆ ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀವು ಹಚ್ಕೋಬೋದು. ಅದನ್ನು ಪದೇ ನಾವು ಹಚ್ಕೋಬೇಕು, ಪದೇ ಅದನ್ನ ಹಾಕ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ. ಒಂದು ಸರ್ತಿ ಅರ್ಧ ಭಾಗ ಅದು, ಅರ್ಧ ಭಾಗ ಇದು, ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಬೇಕಂದಾಗ ನೀವು ಯೂಸ್ ಮಾಡ್ಕೋಬೋದು. ಇದನ್ನು ಪ್ರತಿದಿನ ನೀವು 1 ವಾರ ಮಾಡಿರಿ. ಪ್ರತಿದಿನ 1 ವಾರ ಇದನ್ನ ಪೂರ್ತಿ ಹಚ್ಕೊತ ಹೋಗ್ಬೇಕು. ನೆಕ್ಸ್ಟ್ ಇನ್ನೊಂದು ವಾರ ಇರುತ್ತಲ್ಲ, ಒಂದು ದಿನ ಬಿಟ್ಟು 1 ದಿನ ಹಚ್ಕೊತ ಬರ್ರಿ. ಮತ್ತು ಅದರ ನೆಕ್ಸ್ಟ್ ವಾರ ಇರುತ್ತಲ್ಲ, ಬೇಕಿದ್ದರೆ 2 ದಿನ ಬಿಟ್ಟು 3 ದಿನ ಬಿಟ್ಟು ನೀವು ಹಚ್ಕೊತ ಹೋಗೋದು. ಅದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಅದರ ಸ್ಕಿನ್ ಹೆಂಗೆ, ನಮ್ಮದು ಸ್ಕಿನ್ ಗ್ಲೋ ಬರಾಗುತ್ತೈತಿ, ಆಮೇಲೆ ಕಪ್ಪುಗಳ ಕಡಿಮೆ ಆಗಾಕುಂತಾವ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನಾನು ಹೇಳಿದ ರೀತಿ ನೀವು ಪ್ರತಿದಿನವೂ ಯೂಸ್ ಮಾಡಬೇಕು. ಮತ್ತು 1 ದಿನ ಬಿಟ್ಟು 1 ದಿನ, 1 ವಾರ ಪ್ರತಿದಿನ ಯೂಸ್ ಮಾಡಿರಿ. 1 ವಾರ 1 ದಿನ ಬಿಟ್ಟು 1 ದಿನ ಯೂಸ್ ಮಾಡಿರಿ. ಮತ್ತು 3ನೇ ವಾರ 2 ದಿನ ಬಿಟ್ಟು 3 ದಿನ ಬಿಟ್ಟು ಯೂಸ್ ಮಾಡಿರಿ. ಬರ್ತಾ ವಾರಕ್ಕೆ ಒಂದು ಸರ್ತಿ ನೀವು ಯೂಸ್ ಮಾಡ್ಕೊತ ಹೋದರೂ ಸಾಕು. ಭಾಳನೇ ಒಳ್ಳೆಯ ಒಂದು ಹೋಮ್ ರೆಮಿಡಿನ ನಾನು ನಿಮಗೋಸ್ಕರ ತಂದಿದ್ದೀನಿ ಅಂತ ಹೇಳ್ತೀನಿ.
ಇದ್ರದ್ದು ಮುಲೇಟಿ ಪೌಡ್ರಿನ ಉಪಯೋಗಗಳು ಭಾಳ ಅಂದರೆ ಭಾಳ ಅದಾವೆ ಫ್ರೆಂಡ್ಸ್. ಇದು ನೋಡ್ಕೊತ ಹೋದ್ರೆ ನಾವು ಹುಡ್ಕೊತ ಹೋದ್ರೆ ಎಷ್ಟು ಅದಾವ ಅಂತ ಅಂದ್ರೆ ಅದನ್ನು ಹೇಳೋಕ್ಕಾಗಂಗಿಲ್ಲ. ನಾವು ನೆತ್ತಿಯಿಂದ ಹಿಡಿದು ಪಾದದವರೆಗೂ ನಮಗೆ ಇದ್ರದ್ದು ಒಂದು ಬೆನಿಫಿಟ್ಸ್ ಐತಿ. ಅದಕ್ಕೋಸ್ಕರ ನೀವು ಈ ಮುಲೇಟಿ ಪೌಡ್ರು ಸ್ಕಿನ್ಗೋಸ್ಕರ ಅಂತೂ ಭಾಳ ಒಳ್ಳೆಯದು. ಈ ಮುಲೇಟಿ ಪೌಡ್ರನ್ನ ನೀವು ತರಿಸ್ಕೊಂಡು ಇದನ್ನ ಯೂಸ್ ಮಾಡಿ ನೋಡಿ. ಮುಲೇಟಿ ಪೌಡ್ರ್ ತರಿಸ್ಕೊಂಡ್ರೆ ನೆಕ್ಸ್ಟ್ ಇನ್ನೊಂದು ನಾನು ಇನ್ನೂ ಒಳ್ಳೊಳ್ಳೆ ರೆಮಿಡಿಗಳನ್ನ ತರ್ತಿದ್ದೀನಿಲ್ಲ, ಅಲ್ಲಿ ಮುಲೇಟಿ ಪೌಡ್ರ್ ಬೇಕೇ ಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಈ ಮುಲೇಟಿ ಪೌಡ್ರನ್ನ ತಂದಿಟ್ಕೋರಿ. ನಾನು ಹೇಳೋವಂಥ ಒಂದು ಈ ಹೋಮ್ ರೆಮಿಡಿನ ಅಥವಾ ಫೇಸ್ ಪ್ಯಾಕ್ಗಳನ್ನು ಮಾಡ್ತಾ ಹೋಗ್ರಿ. ಎಷ್ಟು ಒಂದು ಒಳ್ಳೆಯ ಔಷಧಿ ನಮಗೆ ಹೇಳಿದ್ರಪ್ಪ ಅಂತ ಹೇಳೋದು ನೀವು ಆಶ್ಚರ್ಯ ಪಡ್ತೀರಾ. ಅದಕ್ಕೋಸ್ಕರ ನಾನು ನಿಮ್ಗೆ ಒಳ್ಳೊಳ್ಳೆ ವಿಡಿಯೋಗಳನ್ನ ತರಬೇಕು. ಒಳ್ಳೊಳ್ಳೆ ಸ್ಕಿನ್ ಕೇರು, ಹೇರ್ ಕೇರು ಎಲ್ಲನೂ ನಿಮಗೋಸ್ಕರ ತೊಗೊಂಡು ಬರ್ತಾ ಇರ್ತೀನಿ. ಆ ರೀತಿ ನಿಮಗೆ ವಿಡಿಯೋ ಬೇಕಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ನಾನು ಹಾಕೋವಂಥ ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತಾ. ಅದಕ್ಕೋಸ್ಕರ ದಯವಿಟ್ಟು ಆಲ್ ಬಟನ್ ಕ್ಲಿಕ್ ಮಾಡಿರಿ ಅಂತ ಹೇಳ್ತೀನಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು, ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.